ಹಾಯ್, ನಮಸ್ತೆ ಸ್ನೇಹಿತರೆ. ನನ್ನ ಎಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಸೊ ಪೂಜೆ ಎಲ್ಲ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ 51 ಜನಕ್ಕೆ ಫೋಟೋ ಕೊಡ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ನನಗೆ 2370 ಕಮೆಂಟ್ ಬಂದಿದೆ. ಆದ್ರೆ ಕೆಲವೊಬ್ಬೊಬ್ರು ಅದರಲ್ಲಿ ಫೋಟೋ ಕಳಿಸಿ ನಮಗೂ ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಅದರಲ್ಲಿ ಅಡ್ರೆಸ್ ಆಗ್ಲಿ ಅವ್ರ ಫೋನ್ ನಂಬರ್ ಆಗ್ಲಿ ಏನು ಕಳಿಸಿಲ್ಲ. ಸೊ ಹಂಗಾಗಿ ಈಗ ನನಗೆ ಯಾರ ಅಡ್ರೆಸ್ ಫೋನ್ ನಂಬರು ಕರೆಕ್ಟ್ ಆಗಿ ಪಿನ್ ಕೋಡ್ ಎಲ್ಲ ಕಳಿಸಿದ್ದಾರೆ. ಅದ್ರಲ್ಲಿ ನಾನು 51 ಜನನ ಸೆಲೆಕ್ಟ್ ಮಾಡಿದೀನಿ. ಸೊ ನನ್ನ ಕಡೆಯಿಂದ ಕ್ಷಮೆ ಇರ್ಲಿ. ಅಷ್ಟು ಕಮೆಂಟ್ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಎಲ್ಲಾರ್ಗು ಕೊಡೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಹೇಳಿದ್ದು 51 ಫೋಟೋ ಕೊಡ್ತೀನಿ ಅಂತ ಹೇಳಿದೆ. ಸೊ ನಾನು 51 ಫೋಟೋ ತಗೊಂಡ್ ಬಂದಿದ್ದೀನಿ. ಇವತ್ತು ಗುರುವಾರ ನನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದೀನಿ. ಖಂಡಿತವಾಗ್ಲೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ರಾಯರು ಶಕ್ತಿ ಕೊಟ್ರೆ ಖಂಡಿತವಾಗ್ಲೂ ಎಲ್ಲಾರ್ಗು ಫೋಟೋ ಕೊಡ್ಬೇಕು ಅಂತಾನೆ ನನಗೂ ಆಸೆ. ಬಟ್ ಇನ್ನು ರಾಯರು ಅಲ್ಲಿ ತನಕ ನನ್ನ ಬೆಳೆಸ್ಲಿ. ಖಂಡಿತವಾಗ್ಲೂ ಎಲ್ಲಾರ್ಗು ಕೊಡ್ಬೇಕು ಅನ್ನೋದು ಆಸೆ ಇದೆ. ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಸದ್ಯಕ್ಕೆ ಈಗ ನಾನು 51 ಜನದ್ದು ನನ್ನ ಹೆಸರೆಲ್ಲ ಬರ್ಕೊಂಡಿದ್ದೀನಿ. ನಾನು ಎಲ್ಲ ಭಾನುವಾರ ಪ್ಯಾಕ್ ಎಲ್ಲ ಮಾಡ್ಬಿಟ್ಟು ಸೋಮವಾರ ಕೊರಿಯರ್ ಕಳಿಸ್ತೀನಿ. ನಿಮಗೆ ಮಂಗಳವಾರ ಅಥವಾ ಬುಧವಾರ ಬರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ಗುರುವಾರ ಅಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ರಾಯರಿಟ್ಟು ಪೂಜೆ ಮಾಡ್ಬೋದು. ಯಾರ ಮನೆಗೆ ರಾಯರು ಬರೋ ಅದೃಷ್ಟ ಇರುತ್ತೋ ಖಂಡಿತವಾಗ್ಲೂ ಬರುತ್ತೆ. ಸೊ ನಾನು ನಿಮಗೆ ತಗೊಳೋದಕ್ಕೆ ಫೋಟೋ ಆಗಲ್ಲ ಅಂತಲ್ಲ. ಸೊ ನನ್ಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ನೀನ್ ಕೂಡ ಒಂದ್ ಫೋಟೋಕ್ಕೆ ನಾನು ನಿಮ್ಗೆ ಕಮೆಂಟ್ ಹಾಕ್ಬೇಕಾ ಅಂತ. ಏನು ಮಾಡಕ್ಕಾಗಲ್ಲ. ಈಗ ನಾನು ಯಾರಿಗೂ ಬಲವಂತ ಮಾಡಿಲ್ಲ. ಆದ್ರೆ ರಾಯರ ಇಚ್ಛೆ ಇರುತ್ತಲ್ವಾ, ಯಾರ ಮನೆಗೆ ಹೋಗ್ಬೇಕು ಅನ್ನೋ ತರ. ಸೊ ನನ್ಗೊಂದು ಆಸೆ ಇತ್ತು 50K ಆದ್ರೆ ನನ್ ಕೈಲಾದಷ್ಟು ಜನಕ್ಕೆ ಫೋಟೋ ಕೊಡ್ಬೇಕು ಅಂತ. ಸೊ ನಾನು ಅನ್ಕೊಂಡಿರ್ಲಿಲ್ಲ 51 ಜನಕ್ಕೆ ನಾನು ಕೊಡ್ತೀನಿ ಅಂತೇಳಿ. ಇದು ಒಂದು ಸಣ್ಣ ಸೇವೆ ಅಷ್ಟೇನೆ ನನಗೆ. ರಾಯ್ ಇವತ್ತು ನನ್ಗೆ 51 ಜನಕ್ಕೆ ಫೋಟೋ ಕೊಡೋ ಅದೃಷ್ಟ ಕೊಟ್ಟಿದ್ದಾರೆ. ಸೊ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಫೋಟೋ ಬರಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇದಿಷ್ಟೇ ಇಲ್ಲ, ಮುಂದೆ ಖಂಡಿತವಾಗ್ಲೂ ನನ್ಗೇನೋ ಒಂದು ಲೈಫಲ್ಲಿ ಅನ್ಕೊಂಡಿದೀನಿ. ಅದೇ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಆಗ ನಾನು ತುಂಬಾ ಜನಕ್ಕೆ ಫೋಟೋಸ್ ಕೊಡ್ತೀನಿ. ಆದ್ರೆ ಈಗ ನಾನು ಏನ್ ಸೆಲೆಕ್ಟ್ ಮಾಡಿದೀನಿ 51 ಜನ, ಅವ್ರ ಮನೆಗೆ ನಾನು ಕೊರಿಯರ್ ಮುಖಾಂತರ ಕಳಿಸ್ತೀನಿ. ಕೆಲವೊಬ್ಬೊಬ್ರು ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಆದ್ರೆ ಅವರು ಅಡ್ರೆಸ್ ಎಲ್ಲ ಹಾಕಿಲ್ಲ. ನನಗೂ ಫೋಟೋ ಕಳಿಸಿ, ನನಗೂ ಫೋಟೋ ಕೊಡಿ ಅಂತ ಹೇಳಿದ್ದಾರೆ. ಸೊ ನೀವು ಅಡ್ರೆಸ್ ಕೊಟ್ಟಿಲ್ಲ, ಫೋನ್ ನಂಬರ್ ಹಾಕಿಲ್ಲ, ಅಂತದ್ರಲ್ಲಿ ನಾನು ಹೇಗ್ ಫೋಟೋ ಕಳಿಸ್ಲಿ ಹೇಳಿ. ಅದ್ರಲ್ಲೂ ನಂಗೆ 2370 ಕಮೆಂಟ್ ಬಂದಿದೆ. ಮತ್ತೆ 1000 ಮೇಲೆ ಮೆಸೇಜ್ ಬಂದಿದೆ. ಅಷ್ಟು ಜನದಲ್ಲಿ ನಾನು ತುಂಬಾ ಹುಡುಕಿ 51 ಜನನ ಸೆಲೆಕ್ಟ್ ಮಾಡಿದೀನಿ. ಸೊ ಆದಷ್ಟು ಬೇಗ ರಾಯರು ಫೋಟೋ ನಿಮ್ ಮನೆಗ್ ಬರ್ಲಿ ಅಂತ ನಾನು ಅನ್ಕೋತೀನಿ. ಈಗ ನನ್ ಕಡೆ ಇಲ್ಲ ಅಂದ್ರೂ ರಾಯರು ನಿಮ್ ಮನೆಗ್ ಬರ್ಬೇಕು ಅನ್ನೋದು ಇತ್ತು ಅಂತಂದ್ರೆ ಯಾವ ಮುಖಾಂತರ ಆದ್ರೂ ನಿಮ್ ಮನೆಗೆ ಖಂಡಿತವಾಗ್ಲೂ ಬರ್ತಾರೆ. ಸೊ ಯಾರೋ ನಂಗೆ ಕಾಮೆಂಟ್ ಮಾಡಿದ್ರಲ್ಲ, ನೀನ್ ಕೊಡೋ ಒಂದ್ ಫೋಟೋಗೆ ನಾನು ಕಮೆಂಟ್ ಮಾಡ್ಬೇಕಂತ. ನೋಡಿ, ನೀವು ಇದು ದುರಾಂಕಾರವಾಗಿ ಹೇಳ್ತಿದ್ದೀರಾ ಅಥವಾ ಬೇಕು ಅಂತ ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ರಾಯರ್ ನಿಮಗೂ ಒಳ್ಳೇದ್ ಮಾಡ್ಲಿ. ನಿಮ್ಗೆ ತಗೊಳಕ್ ಆಗಲ್ಲ ಅಂತ ಹೇಳಿಲ್ಲ. ನೋಡಿ, ಪ್ರತಿಯೊಬ್ಬರಿಗೂ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ತಗೊಂಡ್ಬೋದು. ಸೊ ನಾನು ಅದನ್ನ ದುರಾಂಕಾರವಾಗಿ ಹೇಳಿಲ್ಲ. ಈಗ ನಾವು ಮಂತ್ರಾಲಯದಿಂದ ಕಷ್ಟಪಟ್ಟು ಇಲ್ಲಿಂದ ನಾನು ಹೋಗಿ ಅಲ್ಲಿಂದ ಕಷ್ಟಪಟ್ಟು ಫೋಟೋಸ್ಗೆ ಏನು ಒಂಚೂರು ಇಲ್ಲೆಲ್ಲಾದ್ರೂ ಒಂಚೂರು ಹೊಡೆದೋಯ್ತು ಅಂದ್ರೆ ಅದು ನನಗೂ ಅಪಶಕ್ನ ಅಲ್ವಾ. ಸೊ ಎಷ್ಟು ಹುಷಾರಾಗಿ ತಗೊಂಡು ಬಂದಿದ್ದೀನಿ. ಇದನ್ನ ಯಾರ ಮನೆಗೆ ಬರ್ಬೇಕು ಅನ್ನೋದು ರಾಯರು ಬರ್ದಿಟ್ಟಿರ್ತಾರೆ. ಖಂಡಿತವಾಗ್ಲೂ ಅವ್ರ ಮನೆಗೆ ಬರ್ತಾರೆ. ಏನು ಮಾಡಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ. ಸೊ ಅವರಿಗೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಆಗಲ್ಲ. ನಿಮ್ ಮುಂದಿನ ಗುರುವಾರ ಅಷ್ಟರಲ್ಲಿ ನಿಮ್ ಮನೆಗೆ ಫೋಟೋ ಬರುತ್ತೆ. ಸೊ ಯಾರಿಗೆಲ್ಲ ಈ ಫೋಟೋ ಬರುತ್ತೆ ಜಸ್ಟ್ ನನ್ಗೊಂದು ಕಮೆಂಟ್ ಮಾಡಿ ನಮ್ಮ ಮನೆಗೆ ಫೋಟೋ ಬಂತು ಅಂತೇಳಿ. ನಾನ್ ನಿಮ್ಗೆ ಭಾನುವಾರ ಒಂದು ವ್ಲಾಗ್ ಅಲ್ಲಿ ಹೇಳ್ತೀನಿ. ಅಂದ್ರೆ 51 ಜನ ಯಾರ್ಯಾರಿಗೆ ಫೋಟೋ ಬರ್ತಿದೆ ಅಂತೇಳಿ ಕರೆಕ್ಟ್ ಆಗಿ ಅವ್ರ ID ಮತ್ತೆ ಅವ್ರು ಯಾವ ಊರಿಗೆ ನಾವು ಕಳಿಸ್ತಾ ಇದೀವಿ ಅಂತ ಅದು ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.